ಜೋರ ಕಿರ್ಚು ಯಾಕೋ ಹೊಡಿಯುತ್ತೆ. ನಿನ್ನೆ ನೈಟ್ ಬರಬೇಕಾದ್ರೆ ಒಂದು ಕಡೆ ನಮ್ಮ ಫ್ರೆಂಡ್ ಒಬ್ಬ ಡಬಾಕೊಂಡ್ಬಿಟ್ಟ. ಎಲ್ ಬ್ರೋ? Throughout the way you'll see one boat. ಇದನ್ನು ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಿದೆ. ನಮ್ಮ ಜೀಪ್ ರೈಡ್ ಇಲ್ಲಿಂದ ಸ್ಟಾರ್ಟ್ ಆಯಿತು. ಕೊಳ್ಕೊಂಬಲೈ ಪಿಕ್ಗೆ ಇಲ್ಲಿಂದ ಫುಲ್ಲು ಆ ಕಡೆ ಈ ಕಡೆ ಅಳ್ಳಾಡ್ಕೊಂಡು ಹೋಗೋದೇ ಆಗುತ್ತೆ ರೋಡ್ ಫುಲ್ಲು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ನೀವು ಇವತ್ತು ಡೇ 5 ವ್ಲಾಗ್ ನೋಡ್ತಾ ಇದ್ದೀರಾ. ಡೇ 1 to 4 ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಒನ್ಸ್ ಚೆಕ್ ಮಾಡಿ. ಒಂದು ಕಾಫಿ ಬ್ರೇಕ್ಗೆ ನಿಲ್ಲಿಸ್ತಾ ಇದ್ದೀವಿ. ಇಲ್ಲಿ ಎದುರುಗಡೆ ಯಾವುದೋ ದೇವಸ್ಥಾನ ಇದೆ. ಈಗ ಟೈಮ್ 9 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಮತ್ತು ಕಾಫಿ ಮುಗಿಸ್ಕೊಂಡು ಗ್ಯಾರೇಜ್ ಕಡೆ ಹೊಡ್ತಾ ಇದ್ದೀವಿ. ನಿನ್ನೆ ನೈಟ್ ಬರಬೇಕಾದ್ರೆ ಒಂದು ಕಡೆ ನಮ್ಮ ಫ್ರೆಂಡ್ ಒಬ್ಬ ಡಬಾಕೊಂಡ್ಬಿಟ್ಟ. ಗೇರ್ ಲಿವರ್ ಸ್ವಲ್ಪ ಬೆಂಡ್ ಆಗಿದೆ, ಕ್ಲಚ್ ಲಿವರು ಸಾರಿ. ಇವತ್ತು ನಾವು ಮುನ್ನಾರಲ್ಲಿರೋ ಒಂದಿಷ್ಟು ಬ್ಯೂಟಿಫುಲ್ ಪ್ಲೇಸಸ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಸ್ಟೇ ಟಿಲ್ ದ ಎಂಡ್. ಇಲ್ಲಿ ಇನ್ನೂ 15 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಿದೆ. 9 ಗಂಟೆ ಆಯಿತು, ಅದಕ್ಕೆ ಇಷ್ಟೊಂದು ಚಳಿ. ಇದೇ ಫೋಟೋ ಪಾಯಿಂಟ್. ಈಗ ನೀವು ನೋಡಿದ್ದು ಫೋಟೋ ಪಾಯಿಂಟು, ಅದು ನಮ್ಮ ಸೆಕೆಂಡ್ ಲೊಕೇಶನ್ ಆಗಿತ್ತು. ಫಸ್ಟು ರೋಸ್ ಗಾರ್ಡನ್ ಇತ್ತು, ಬಟ್ ನಾವು ಯಾರೂ ಒಳಗಡೆ ಹೋಗೋಕೆ ಇಷ್ಟ ಇರಲಿಲ್ಲ. ಸೆಕೆಂಡು ವ್ಯೂ ಪಾಯಿಂಟ್ ಇತ್ತು, ಅಲ್ಲೊಂದು 4 ಫೋಟೋ ತೆಗೆಸ್ಕೊಂಡ್ವಿ. ಈಗ 3ನೇದು ಎಲಿಫೆಂಟ್ ಪಾರ್ಕ್ ಅಂತ ಇದೆ, ಇನ್ನೊಂದು 600 ಮೀಟರ್ಸ್ ಇದೆ ಅಷ್ಟೇ. ಎಲಿಫೆಂಟ್ ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ, ನೋಡುವ ಅದು ಹೇಗಿದೆ ಅಂತ. ಈಗ ನಾವು ಎಲಿಫೆಂಟ್ ಪಾರ್ಕ್ ಹತ್ರ ಇದ್ದೀವಿ. ಹಿಂದ್ಗಡೆ ನೋಡಿ 2 ಎಲಿಫೆಂಟ್ Ride is expensive. and it's too expensive, 800 rupees per ride ಅಂದ್ರೆ. ಸೊ ಆ್ಯಂಡ್ ಆಲ್ಸೋ ಒಂದು ಎಲಿಫೆಂಟಲ್ಲಿ ಓನ್ಲಿ ಇಬ್ಬರು ಮಾತ್ರ ಹೋಗೋಕ್ಕಾಗೋದು, ಹಾಗಾಗಿ ಬೇಡ ಅಂದ್ಕೊಂಡ್ಬಿಟ್ವಿ. ಒಂದು ಗುರಾಯಿಸ್ಕೊಂಡು ನೋಡ್ತಿದ್ದೆ ಮುಂದೆ ನಿಂತವ್ರನ್ನ, ಇನ್ನೂ ಒಂದು ತಿನ್ಕೊಂಡು ಮೇಯ್ಕೊಂಡು ಆರಾಮಾಗಿದೆ. ಸೊ ಇಷ್ಟೇ. ಈ ಎಲಿಫೆಂಟ್ ಪಾರ್ಕಲ್ಲಿ 1-2 ಆನೆ ಇದೆ. ಆನೆ ಮೇಲೆ ನಿಮ್ಮನ್ನು ರೈಡಿಗೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ನೀವು 800 ಪೇ ಮಾಡಬೇಕು. ಅಂಡಿರೋದೇ 2 ಆನೆ, 1 ಆನೆ ಮೇಲೆ ಇಬ್ಬರು ಹೋಗ್ತಾರೆ. ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ, ಟೈಮ್ ಕನ್ಸ್ಯೂಮಿಂಗ್. ಸೊ ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಕಾರ್ಮಲಗಿರಿ CMI ಪಬ್ಲಿಕ್ ಸ್ಕೂಲ್ ಮುನ್ನಾರ್. ನೋಡ್ರಿ, ಈ ಥರ ಸ್ಕೂಲ್ಗಳಲ್ಲೆಲ್ಲ ಓದೋ ಮಕ್ಕಳಿಗೆ ಡೈಲಿ ಈ ಒಳ್ಳೆ ನೇಚರಲ್ಲಿ ಒಳ್ಳೆ ಎಜುಕೇಷನ್, ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಿರ್ಬೋದೇನೋ ಹುಡುಗರಿಗೆ. ವಾ, ಮುಂದ್ಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದು ತುಂಬ ಸ್ಕೂಲ್ಸ್ ಇದೆ ಗುರು ಇಲ್ಲೆಲ್ಲ. ಈ ಚರ್ಚ್ ನೋಡೋ ಬದಲು ಈಗ ಸ್ಕೂಲ್ ನೋಡ್ತಾ ಇದ್ದೀನಿ ಅಷ್ಟೇ. ಆ ಸ್ಕೂಲ್ಗಳು ಅಷ್ಟೇ ಎಲ್ಲ ಕ್ರಿಶ್ಚಿಯನ್ ಮಷಿನರಿ ಸ್ಕೂಲ್ಗಳೇ ಇರ್ತವೆ. ನಾನು ಮೊದಲು ಓದಿದ್ದು ಕ್ರಿಶ್ಚಿಯನ್ ಮಷಿನರಿ ಸ್ಕೂಲಲ್ಲಿ, ಹೋಲಿ ಕ್ರಾಸ್ ಸ್ಕೂಲ್ ಅಂತ ಬಳ್ಳಾರಿಲಿದೆ. ಸೊ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 4th ಅಲ್ಲಿ ಓದಿದೆ 4 ವರ್ಷ. ಆ 4 ವರ್ಷದಲ್ಲಿ ನಾನು ಎಷ್ಟು ಚೇಂಜ್ ಆಗಿಬಿಟ್ಟಿದ್ದೆ ಅಂದರೆ, ದೇವ್ರ ಮನೆ ನಿಂತ್ಕೊಂಡು ಕೈ ಮುಗಿಯೋದು ಬಿಟ್ಟು ಅದು ಈ ಥರ ಮಾಡ್ತಾರೆ ಗೊತ್ತಾ, ಇನ್ ದ ನೇಮ್ ಆಫ್ ದ ಗಾಡ್ ಸಮಥಿಂಗ್ ಅಂತ ಹೇಳ್ಬಿಟ್ಟು ಆಮೇನ್ ಅಂತಾರಲ್ವಾ, ಅದ್ರಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇದು ಡ್ಯಾಮ್ ಅಲ್ಲ, ಲೇಕ್ ಥರ ಇದೆ. ವಾಟ್ ಈಸ್ ದಿಸ್ ಪ್ಲೇಸ್ ಬ್ರೋ? This is Madhupati Dam. Madhupati Dam. Straight. Okay. The boating point. There. Oh, nice. So they will take. Why there is a fence here? Do they think anyone will dive into this? Protection. The people like this. Madhupati. Oh, this is Madhupati Dam. Madhupati Dam. Bro, your dam. Yeah, bro, my dam. ಇಲ್ಲಿ ಏನು ಸೂರ್ಯ ಬಂದ್ರೂ ನೆತ್ತಿ ಮೇಲೆ ಬಿಸಿಲೇ ಅನ್ನಿಸ್ತಿಲ್ಲ ನನಗೆ. ಪಕ್ಕದಲ್ಲಿ ಯಾವುದೋ ಒಂದು ಲೇಕ್ ಇದೆ, ಮೇ ಬಿ ಅದೇ ಇರಬೇಕು, ರಿಸರ್ವಯರ್. ಅವಾಗೇ ನೋಡಿದ್ವಲ್ಲ ಡ್ಯಾಮ್ ಅಂತ, ಮಡಲ್ಪಟ್ಟಿ ಸಮಥಿಂಗ್, ಅದೇ ಇದು. ಎಸ್, ಸಿ ದಿಸ್ ಓಲ್ಡ್ ಬಸ್ಸಸ್, ವಿಂಟೇಜ್ ಲುಕ್ಸ್.
ವಾವ್, ಒಂದೊಂದು ಲ್ಯಾಂಡ್ಸ್ಕೇಪು ವಾವ್ ಅನ್ನೋ ಥರ ಇದ್ದಾವೆ ನೋಡಿ. ಅಲ್ಲಿ ಎದುರುಗಡೆ ಸಖತ್ ಹಿಲ್ ಸ್ಟೇಷನ್. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆನಾ? ಓ, ಇಲ್ಲಿಂದ ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಓಕೆ ಓಕೆ, ವೇರ್ ಇಸ್ ಇಟ್? ಬಿಲೋ? ಓಕೆ ಓಕೆ ಫೈನ್. ಹೈ, ಇದೇನಿದು ಟ್ಯಾಕ್ಟರು? ಒಂಥರ ಮಿನಿ JCB ಕ್ರಾಸ್ ಬ್ರೀಡ್ ಮಾಡಿಬಿಟ್ಟವ್ರೆ ಟ್ಯಾಕ್ಟರ್ಗೂ JCBಗೂ. ಈಗ 11 ಗಂಟೆ 20 ನಿಮಿಷ ಆಗಿದೆ ಟೈಮು, ಅಂದರೆ ಆಲ್ಮೋಸ್ಟ್ 11:15. ಬಟ್ ಸ್ಟಿಲ್ ಆ ಕಡೆ ಸೈಡು ನೋಡಿ, ಮುಂದುಗಡೆ ಫುಲ್ಲು ಕ್ಲೌಡ್ಸ್ ಇದೆ, ಇನ್ನೂ ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಅಲ್ಲಿ. ವಾವ್, ಹಾರ್ಲಿ ಡೇವಿಡ್ಸನ್ ಸೌಂಡ್ ಕೇಳಿನೇ ಹೇಳ್ಬಿಡ್ಬೋದು ಗಾಡಿ ಯಾವುದು ಅಂತ. ಈಗ ಮುಂದೆ ಹೋಗ್ತಿದೆ ಅಲ್ಲ, ಆ ಗಾಡಿ ಒಂದು ಕಡೆ ನಿಲ್ಲಿಸಿದ್ದ ನನ್ನ ಫ್ರೆಂಡು. ಅದು ಆಲ್ ಆಫ್ ಸಡನ್ನು ವೆಯ್ಟ್ ಒಂದು ಕಡೆ ಆಗಿಬಿಟ್ಟು ಬಿದ್ದುಬಿಡ್ತು, ನನ್ನ ಗಾಡಿ ಮೇಲೆ ಬಿದ್ದುಬಿಡ್ತು. ನೋಡಿ, ಬ್ರೇಕ್ ಲಿವರ್ ಹೊರಟೋಯ್ತು, ನಮ್ಮದು ಮುರಿದೋಗ್ಬಿಡ್ತು ಬ್ರೇಕ್ ಲಿವರು. ಏನು ಮಾಡೋಕ್ಕಾಗಲ್ಲ, ಬ್ರೇಕ್ ಲಿವರ್ ಮುರಿದೋಯ್ತು. ಇದೊಂದು ಸ್ವಲ್ಪ ಟಿಲ್ಟ್ ಆಗಿದೆ, ಅದನ್ನೇನು ಮಾಡಿಸ್ಬೋದು. ಬಟ್ ಬ್ರೇಕ್ ಲಿವರು ನೆಕ್ಸ್ಟ್ ಸರ್ವಿಸಲ್ಲಿ ಚೇಂಜ್ ಮಾಡಿಸ್ಕೋಬೇಕಷ್ಟೆ, ಅಲ್ಲಿವರೆಗೂ ಇದರಲ್ಲೇ ಮ್ಯಾನೇಜ್ ಮಾಡೋದು. ಯಾರೋ ಒಂದು ವಿಲ್ಲಲ್ಲಿ ಬಂದು ತುರ್ಕೊಂಡ್ಬಿಟ್ರಲ್ಲ ನಮ್ಮ ಗ್ಯಾಂಗಲ್ಲಿ ನೋಡ್ರಿ. ಹಂಗೆಲ್ಲ ಹೋಗ್ಬಾರ್ದು. ಎದುರುಗಡೆ ಏನಾದರೂ ಆಲ್ ಆಫ್ ಸಡನ್ ಬಂದುಬಿಟ್ರೆ ಅಷ್ಟೇ ಮುಗೀತು ಕತೆ. ಅವರು ಅದೇ ಸ್ಪೀಡಲ್ಲಿ ಬರ್ತಿರ್ತಾರೆ ಎದುರುಗಡೆ ಕಾರಲ್ಲಿ, ಅದೇನು ಕಂಟ್ರೋಲ್ ಆಗುತ್ತೆ? ಗುತ್ತಾರೆ, ಇವರು ಬೀಳ್ತಾರೆ ಅಷ್ಟೇ. ಬ್ಲೈಂಡ್ ಸ್ಪಾಟ್ ಅಂತ ಇರುತ್ತೆ ಒಂದೊಂದು ಕಡೆ. ಈ ಥರ ಕರ್ವಲ್ಲಿ ಓವರ್ಟೇಕ್ ಮಾಡೋದು ತುಂಬ ಅಂದರೆ ತುಂಬಾ ಡೇಂಜರ್. ಕರ್ವಲ್ಲಿ ಮಾಡಬಾರ್ದು. ಅದು 2 ಥರ ಕರ್ವ್ ಇದೆ ನೋಡಿ. ಈ ಕರ್ವಲ್ಲಿ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು, ಲೆಫ್ಟ್ ಸೈಡಲ್ಲಿ ಬರೋಂಥದ್ದು. ರೈಟ್ ಸೈಡ್ ಕರ್ವ್ ಇದೆ ಅಲ್ವಾ, ಆ ಕರ್ವಲ್ಲಿ ಮಾಡ್ಬೋದು, ಬಿಕಾಸ್ ಅಲ್ಲಿ ಕಾಣ್ತಾ ಇರುತ್ತೆ ಲೆಫ್ಟ್ ಸೈಡಿಗೆ ಬರೋ ಗಾಡಿಗಳು. ಬಟ್ ಲೆಫ್ಟ್ ಸೈಡ್ ಕರ್ವಲ್ಲಿ ರೈಟ್ ಸೈಡಿಗೆ ಬರೋ ಗಾಡಿಗಳು ಕಾಣಿಸಲ್ಲ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈಗ ಇರವಿಕುಲಂ ಪಾರ್ಕ್ ಅಂತ ಇದೆ ಡೀರ್ದು. ಸಖತ್ ಕೂಲ್ ಬ್ರೀಸ್ ಇದೆ ಇಲ್ಲಿ. ಇವನು ಹಿಂದ್ಗಡೆ ಕಾರು ಸುಮ್ಮನೆ ಬಾಯಿ ಮುಚ್ಕೊಂಡೇ ಬರೋದಿಲ್ಲ ಗುರು. ಕಾರನ್ನು ಹೊಡೆದು 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 ಕುಯ್ 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 ಅಂತ ನಾನು ನೆಮ್ಮದಿ ಹಾಳು ಮಾಡ್ತಾರೆ. ಹಳೆಯ ಕಾಲದ್ದು ಮಹೇಂದ್ರ 4x4 ಇದನ್ನೇ ಇಂಪ್ರೂವ್ಡ್ ವರ್ಷನ್ ಇವಾಗ ಟಾರ್ ಇರೋದು. ಸೊ ಈ ಥರದ್ದೆಲ್ಲ ಬೇಜಾನ್ ನೋಡ್ತಿದ್ದೆ ನಾನು ಚಿಕ್ಕವನಿರ್ಬೇಕಾದ್ರೆ. ಎಲ್ಲ ಟ್ಯಾಕ್ಸಿಗಂತ ಯೂಸ್ ಮಾಡೋರು, ಇವಾಗೂ ಯೂಸ್ ಮಾಡ್ತಿದ್ದಾರೆ ಇಲ್ಲಿ. ಬಟ್ ಇದೊಂಥರ ಆ್ಯಂಟಿಕ್ ಪೀಸ್ ಆಗಿಬಿಟ್ಟೈತೆ ಇವಾಗ. ಡಿಮ್ಯಾಂಡ್ ಜಾಸ್ತಿ, ಬಟ್ ಎಲ್ಲೂ ಸಿಗೋಲ್ಲ ನಿಮಗೆ. ಸೆಕೆಂಡ್ಸ್ ತೊಗೊತೀನಿ ಅಂದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಅದಕ್ಕೆ ಎಷ್ಟು ಹಳೇ ವಸ್ತುಗಳಿರುತ್ತೆ ನಿಮ್ಮ ಹತ್ರ, ಅದನ್ನು ಅಷ್ಟೇ ಜೋಪಾನವಾಗಿ ಇಟ್ಕೋಬೇಕು, ಯಾವುದೇ ಆಗಿರಲಿ. ಈಗ ನಾನು ಒಂದು ಆ ಥರದ್ದು ಮಿಸ್ ಮಾಡ್ಕೊಳ್ಳೋದು ಅಂದರೆ, ನನ್ನ ಲೈಫಲ್ಲಿ ನೋಕಿಯಾ N70 ಅಂತ ಒಂದು ಫೋನ್ ಇತ್ತು ನನ್ನ ಹತ್ರ. ಅದು ಹೆಂಗೋ ಬೈ ಚಾನ್ಸ್ ಮಿಸ್ ಆಗಿಬಿಡ್ತು. ಅದೊಂದು ಫೋನು ನಾನು ಯೂಸ್ ಮಾಡಿದ್ದು ಮಿಸ್ ಆಗಿರೋದು ನನ್ನ ಹತ್ರ. ಮಿಕ್ಕಿದ್ದೆಲ್ಲ ಹಾಗೆ ಇದೆ. ನಾನು ಅದಾದಮೇಲೆ ಸೋನಿ Xperia Z ತೊಗೊಂಡಿದ್ದೆ, ಅದು ನನ್ನ ಹತ್ರ ಹಾಗೆ ಇದೆ. Note 7 Pro ಇವಾಗ ಅದನ್ನು ರೆಡಿ ಮಾಡಿಸ್ಬಿಟ್ಟು ಅದರಲ್ಲೇ ನಾನು ಫೋಟೋಸ್ ಎಲ್ಲ ತೆಗಿತಾ ಇದ್ದೀನಿ. ಸೊ ನಿಮ್ಮ ಹತ್ರ ಇರೋ ಆ್ಯಂಟಿಕ್ ಪೀಸ್ನ ಜೋಪಾನವಾಗಿ ಇಟ್ಕೊಳ್ಳಿ. ಮುಂದೊಂದು ದಿನ ಅದು ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಆ ಥರದ ವಸ್ತುಗಳಿಗೆ. ಎರಾವಿಕುಲಂ ನ್ಯಾಷನಲ್ ಪಾರ್ಕ್, ಇಲ್ಲೇ ನಮ್ಮ ಗಾಡಿ ಪಾರ್ಕ್. ಸೊ ಈ ಎರವಿಕುಲಂ ನ್ಯಾಷನಲ್ ಪಾರ್ಕ್ ಹೋಗಬೇಕು ಅಂದರೆ ಅಡಲ್ಟ್ಸ್ಗೆ 200 ರೂಪೀಸ್ ಇರುತ್ತೆ. ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ ಯಾರು. ಸೊ ಏರೋದಕ್ಕೆ ಯಾರಿಗೂ ಎನರ್ಜಿ ಇಲ್ಲ. ಇಲ್ಲಿಂದಲೇ ಎಲ್ಲ ಕೆಳಗಡೆ ಹೋಗಬೇಕು ಅಂತ ಅಂದ್ಕೊತಿದ್ದಾರೆ. ಬಟ್ ಯಾಕೆ ಇಲ್ಲಿವರೆಗೂ ಬಂದುಬಿಟ್ಟು ಯಾಕೆ ವ್ಯೂ ಮಿಸ್ ಮಾಡ್ಕೊಳ್ಳೋದು ಅಂತ ಹೋಗ್ತಾ ಇದ್ದೀವಿ. ಸೊ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ವ್ಯೂಸ್ ಎಲ್ಲ. ಇದು ಒಂದು ಟಾಪ್ ವ್ಯೂ ಅಷ್ಟೇ.
ಇನ್ನು ಮುಂದೆ ಹೋದರೆ ಇನ್ನೂ ಚೆನ್ನಾಗಿರೋ ವ್ಯೂ ಸಿಗುತ್ತೆ ನಮಗೆ. ಮೇಲ್ಗಡೆ ಹೋಗ್ಬೇಕು, ಅದಕ್ಕೆ ಸ್ವಲ್ಪ ಹೈಕ್ ಮಾಡಬೇಕಷ್ಟೇ. ಈ ಥರ ನಿಮಗೆ ವ್ಯೂಸ್ ಬೇಕು ನೋಡೋದಕ್ಕೆ ಅಂದರೆ ಟಾಪಲ್ಲಿ ಬಂದರೆ ಸಿಗುತ್ತೆ ಈ ಥರ ವ್ಯೂಸ್ ಎಲ್ಲ. ಸೊ ಇಷ್ಟು ಮಾತ್ರ ನೋಡೋದಕ್ಕೆ ನೀವು 200 ಕೊಟ್ಟು ಮೇಲ್ಗಡೆ ಬರ್ಬೇಕು, ಸ್ವಲ್ಪ ಹೈಕ್ ಮಾಡಿಕೊಂಡು. ಅದು ಬಿಟ್ಟರೆ ಯಾವುದೇ ಥರ ಅನಿಮಲ್ ಸಿಗೋಲ್ಲ. ನಿಮ್ಗೆ ಅಲ್ಲಿ ತೋರಿಸಿದ್ದು ನಾವು ಆ ಬೋರ್ಡಲ್ಲಿ. ಈ ಬೋರ್ಡಲ್ಲಿ ಇರುವಂಥ ಅನಿಮಲ್ಸು ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗಲ್ಲ, ಬೋರ್ಡಲ್ಲಿ ಮಾತ್ರ ಸಿಗುತ್ತೆ. Tell bro. Throughout the way, you'll see one boat. Yeah, that's it. Touch them. What was that? Love them, don't touch. While going, we shall touch them, okay? We are waiting. Where will touch? ಅಲ್ಲೇ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಆಗಿರೋದು. ಸುಮ್ಮನೆ ಈ ವ್ಯೂ ನೋಡೋದಕ್ಕಷ್ಟೇ ಮೇಲ್ ಬಂದಂಗೆ ನಾವು ಈಗ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಅಂತ ಈ ಪ್ಲೇಸಲ್ಲಿ ಒಂದು ಸೆಲ್ಫಿ ತಗೋತೀವಿ ಅಷ್ಟೇ. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಕೆಳಗಡೆ. ಇಲ್ಲೇನೂ ಇಲ್ಲ ನೋಡೋದಕ್ಕೆ, ಮೇಲ್ಗಡೆ ಬಂದು ಸುಮ್ಮನೆ ಟೈಮ್ ವೇಸ್ಟ್. ಇಲ್ಲಿ ಬರೋದಕ್ಕಿಂತ ಬಿಡದೆ ವಾಸಿ. ದಟ್ಸ್ ವಾಟ್ ಐ ಸಜೆಸ್ಟ್ ಯು ಗೈಸ್. ಮುನ್ನಾರಿಗೆ ಬಂದರೆ ನೀವು ಇಲ್ಲಿ ನೆವರ್ ಕಮ್, ನೆವರ್ ಸಿ. ಬ್ಯಾಕ್ ಆನ್ ದ ಬೈಕ್. ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಸ್ಟೇ ಕಡೆಗೆ. ಈ ನ್ಯಾಷನಲ್ ಪಾರ್ಕ್ ಹತ್ರ ಅದು ಯಾವುದೋ ಥಾರ್ ಅಂತ ಒಂದು ಅನಿಮಲ್ಲು, ಸೇಮ್ ಜಿಂಕೆ ಥರ ಇರುತ್ತೆ, ರೇರ್ ಸ್ಪೀಷಸ್. ನಮಗೊಂದು ಕಾಣಿಸ್ಲಿಲ್ಲ. ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್. ಬಟ್ ಅದೊಂದು ಹಿಲ್ ಟಾಪ್ಗಿಂದ ವ್ಯೂ ಒಂದು ಸಿಗುತ್ತೆ, ಅದೊಂದಕ್ಕೆ ನಾವು ಹೋಗ್ಬೋದು ಅಷ್ಟೇ. ಈ ಕರ್ವಲ್ಲಿ ಹೊಡಿಯೋದಕ್ಕೆ ಬೈಕ್ನ ಒಂಥರ ಮಜಾನೇ. ರೈಡ್ನ ತುಂಬಾ ಎಂಜಾಯ್ ಮಾಡೋದು ನಾವು ಈ ಥರ ಕರ್ವ್ಸಲ್ಲಿ. ಓಕೆ, ಇದು ನಮ್ಮ ಗ್ಯಾಪ್ ರೋಡ್. ಓ, ಈ ಕಡೆ ಸನ್ಸೆಟ್ ಆಗ್ತಿದೆ ನೋಡಿ. ವಾವ್, ಸನ್ಸೆಟ್ ಗೈಸ್. ಫೈನಲಿ ವಿ ಗಾಟ್ ಟು ಸಿ ಸಮಥಿಂಗ್ ಗುಡ್. ನೋಡ್ರಿ, ಇಲ್ಲೇ ಸನ್ಸೆಟ್ ಆಗ್ತಿದೆ ಇವಾಗ. ಈ ಸನ್ಸೆಟ್ ನೋಡೋದಕ್ಕೆ ತುಂಬ ಜನ ಇಲ್ಲೇ ನಿಂತ್ಕೊಂಡಿದ್ದಾರೆ ಫೋಟೋಗ್ರಫಿಗೆ. ಓಕೆ, ಲೆಟ್ಸ್ ಗೋ. ನೋಡಿ ಎಷ್ಟೊಂದು ಜನ ನಿಲ್ಲಿಸಿದ್ದಾರೆ ಸೈಡಲ್ಲಿ. ನಮಗೆ ಗೊತ್ತೇ ಆಗಲಿಲ್ಲ. ಇನ್ನೊಂದು 20 ಮಿನಿಟ್ಸ್ ಮುಂಚೆ ಬಂದಿದ್ರೆ ಸಖತ್ತಾಗಿರೋ ಫೋಟೋ ಸಿಕ್ಕಿರೋದು ನಮಗೆ. ಬಟ್ ಸ್ಟಿಲ್ ಇಟ್ಸ್ ಓಕೆ, ಅಟ್ಲೀಸ್ಟ್ ಸನ್ಸೆಟ್ ಆದರೂ ನೋಡಿದ್ವಲ್ಲ. ನಾವು ಬರೋ ಟೈಮ್ಗೆ ಸನ್ನು ಇನ್ನೇನು ಸೆಟ್ ಆಗಬೇಕಿತ್ತು. ಇನ್ನೊಂದು 10 ಮಿನಿಟ್ಸ್ ಡಿಫ್ರೆನ್ಸಲ್ಲಿ ಬಂದ್ವಿ ನಾವು ಅಷ್ಟೇ. 10 ಮಿನಿಟ್ಸ್ ಲೇಟ್ ಆಗಿದ್ದರೆ ಸನ್ಸೆಟ್ ಆಗೋಗಿರೋದು. ಈಗ 6 ಗಂಟೆ 5 ನಿಮಿಷ ಆಗಿದೆ. ಇಲ್ಲಿಗೆ ನಮ್ಮ ಡೇ ಓವರ್. ಮತ್ತು ನಾಳೆ ಹೊಸ ಪ್ಲೇಸ್ನೊಂದಿಗೆ ಇನ್ನೂ ಒಂದು ವ್ಲಾಗಲ್ಲಿ ಸಿಗೋಣ. ಈಗ ನಾವು ನಮ್ಮ ಸ್ಟೇ ಕಡೆಗೆ ಹೋಗೋಣ. ಸಿಟಿ ವ್ಯೂ ಕಾಣಿಸುತ್ತೆ ನಾವು ಹೈಟ್ ಹೋದಂಗೆಲ್ಲ. ನೋಡಿ ಅಲ್ಲಿ. ಈಗ ಸ್ಟೇಗೆ ಬಂದು ರೀಚ್ ಆದ್ವಿ. ಈ ಸ್ಟೇಗೆ ಹೋಗೋದಕ್ಕೆ ನೋಡ್ರಿ ದಾರಿ ಹೆಂಗೈತೆ ಅಂತ. ಈ ಸ್ಟೇಷನ್ ಅಲ್ಲ, ಸೊ ಮಾಡೋಕ್ಕಾಗಲ್ಲ. ಸೊ ಇವಾಗ ಜಸ್ಟ್ ನಾವು ಬಂದು ರೂಮ್ಗೆ ರೀಚ್ ಆದ್ವಿ. ಬ್ಯಾಕಲ್ಲಿ ನೋಡ್ಬೋದು, ಇದೇ ನಮ್ಮ ಸ್ಟೇ. ಇವತ್ತಿನ ಸ್ಟೇ ಇದಾಗಿರುತ್ತೆ ನೋಡಿ. ಈ ಥರ ಇದೆ. ರೂಮ್ ಎಲ್ಲ ಚೆನ್ನಾಗಿದೆ. ಇಲ್ಲಿರೋ ಚಳಿಗೆ ಒಂಚೂರು ಗಾಳಿ ಒಳಗಡೆ ಬರ್ತಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ವಾರ್ಮ್ ಆಗಿರುತ್ತೆ. ಇಲ್ಲೊಂದು ಬಾಲ್ಕನಿ ಇದೆ, ಇಲ್ಲಿ ಹೋಗಿ 5 ನಿಮಿಷ ನಿಂತ್ಕೊಂಡ್ರೆ ಎಲ್ಲ ಫ್ರೀಸ್ ಆಗುತ್ತೆ. ಸೊ ಇಲ್ಲಿ ಯಾರು ಬಂದು ನಾವಿರಲ್ಲ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ನ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.